ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷದ ನವೆಂಬರ್ ತಿಂಗಳಂತ ಬಂದಾಗ ಸಾಕು ಕೃಷಿ ಮೇಳ ಆಯೋಜನೆ ಆಗುತ್ತೆ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಈ ಕೃಷಿ ಮೇಳ ಆಯೋಜನೆ ಆಗುವಂಥ ಕೆಲಸ ಈ ಬಾರಿ ಕೂಡ ಉದ್ಘಾಟನೆ ಆಗ್ತಾ ಇದೆ. 13ರಿಂದ 16ರವರೆಗೆ ಕೃಷಿ ಮೇಳ ಆಯೋಜನೆ ಆಗಿರುವಂಥ ಕಾರಣದಿಂದಾಗಿ ಮೊದಲ ದಿನವೇ ಉತ್ತಮವಾದಂಥ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಹಾಗಾದರೆ ಈ ಬಾರಿಯ ಕೃಷಿ ಮೇಳದಲ್ಲಿ ಏನೆಲ್ಲ ಯಂತ್ರೋಪಕರಣಗಳು ರೈತರಿಗಾಗಿ ಬಂದಿರ್ತವೆ, ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಏನೆಲ್ಲ ಸಿಗ್ತವೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗಾದರೆ ಇನ್ಯಾಕೆ ತಡ, ಹೋಗೋಣ ಬನ್ನಿ. ಕೃಷಿ ಮೇಳ ಅಂತ ಬಂದಾಗ ಬೆಂಗಳೂರಿನ ಕೃಷಿ ವಿದ್ಯಾಲಯ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗುತ್ತೆ. ಮೊದಲಿಗೆ ಕೃಷಿ ಮೇಳ ಅಂತ ಬರ್ತಿದ್ದಂಗೆ ಗಮನ ಸೆಳೆಯುವಂಥದ್ದೇ ಹಳ್ಳಿ ಕಾರನ್ನ ನೋಡೋದಾದ್ರೆ ಈಗ ನೋಡ್ತಾ ಇರುವಂಥ ಈ ಒಂದು ಜೋಡಿ, ಅದರ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ ಸುಮಾರು 10ರಿಂದ 13-14 ಲಕ್ಷದವರೆಗೂ ಕೂಡ ಅದರ ವ್ಯಾಪಾರವನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ಈ ಒಂದು ಹಳ್ಳಿ ಕಾರ್ಗೆ ಇಷ್ಟೊಂದು ಬೆಲೆ ಎನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, ನೋಡೋದಾದ್ರೆ ತುಂಬ ಆಕರ್ಷಣೀಯವಾಗಿರುವಂಥ ಹಳ್ಳಿ ಕಾರನ್ನು ನೀವು ಕೂಡ ತಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಯಾಕೆ ಇಷ್ಟು ಕಾಸ್ಟ್ ಎನ್ನುವಂಥದ್ದು ಕೂಡ ನಮ್ಮದೊಂದು ಪ್ರಶ್ನೆ. ಯಾಕಂದರೆ ಜನರು ಕೂಡ ಕೇಳ್ತಾರೆ ಹಳ್ಳಿ ಕಾರ್ಗೆ ಯಾಕೆ ಇಷ್ಟು ಬೆಲೆ ಎನ್ನುವಂಥದ್ದು ಒಂದು ಡೌಟ್ ಇರುತ್ತೆ. ಅದನ್ನು ಬಿಡಿಸಿ ಹೇಳೋದಾದರೆ ಏನು ಹೇಳ್ಬೋದು? ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತೇಳಿ, ನಾವು ಬನ್ನೂರವರು. ಕನ್ನಡದಲ್ಲಿ ಒಂದು ಗಾದೆ ಇದೆ ಸರ್, ಕರಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿ. ಅದನ್ನು ಈ ರೀತಿ ಹೇಳ್ಕೊಂಡ್ರೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಹೇಳಿ. ಯಾವ ಮನೆಗಳಲ್ಲಿ ಈ ಗೋವುಗಳು ನೆಲೆಸಿರ್ತಾವೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ನಾವು ಹೇಳ್ತೀವಿ. ಈಗ ಹೆಂಗಾಗ್ತಿದೆ ಅಂದರೆ ಸರ್, 1 ಗ್ರಾಮು ಹಳ್ಳಿಕಾರ್ ಹಸುವಿನ ಗಂಜಲವನ್ನು ತಗೊಂಡ್ರೆ 63 ಕೋಟಿ ಸೂಕ್ಷ್ಮ ಜೀವಿಗಳು ಅಲ್ಲಿ ಬದುಕ್ತಿರ್ತವೆ ಸರ್. ಈ ಒಂದು ದಿನಕ್ಕೆ ಏನೇ ಕನಿಷ್ಠ ಅಂತ ಅಂದರು ಹಳ್ಳಿಕಾರು 10ರಿಂದ 12 kg ಸಗಣಿ ಕೊಡ್ತದೆ. ಈ 10ರಿಂದ 12 kg ಸಗಣಿ ಅಂತ ನಾವು ತಗೊಂಡ್ರೆ ಸರ್ ಎಷ್ಟಾಯಿತು ಅಲ್ಲಿಗೆ? ಈ ಸೂಕ್ಷ್ಮ ಜೀವಿಗಳು ಅಂತ ನಾವೇನು ಕರಿತೀವಿ, ಮಣ್ಣಿಗೆ ಫಲವತ್ತತೆ ಹೊಂದೋದಕ್ಕೆ ಏನು PSP ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೀವಿ ಸರ್, ಫಾಸ್ಫೇಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ಏನು ಹೇಳ್ತೀವಿ. ಈ ಬೆಳೆಗೆ ತುಂಬ ಅವಶ್ಯಕವಾದ ವಸ್ತು ಸರ್ ಇದು ಹಳ್ಳಿಕಾರ್ ಗಂಜಲದಲ್ಲಿ ನಮಗೆ ಸಿಗ್ತದೆ. ನಾವು ಇವತ್ತು ಹೇಳ್ತಿದ್ದೀವಿ ಸರ್, ಮಾಡರ್ನೈಸೇಷನ್ ಅಂತ ಕರಿತಾ ಇದ್ದೀವಿ. ದೊಡ್ಡ ಇಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡಿ ನಾವು ಕೃಷಿನ ಮಾಡ್ತೀವಿ ಅಂತ ಹೇಳಿ. ಒಂದೇ ಒಂದು ಓಪಕ್ ಅನ್ನೋ ಒಂದು ಸಂಘಟನೆ ನಮ್ಮ ದೇಶಕ್ಕೆ ಒಂದು ಏನು ವಾರ್ನಿಂಗನ್ನು ಕೊಡ್ತದೆ. ಇದೇ ರೀತಿ ಇನ್ನು 10ರಿಂದ 15 ವರ್ಷಗಳ ಕಾಲ ನಾವು ಭೂಮಿಲಿ ಖನಿಜ ತೈಲವನ್ನು ತೆಗಿತಾ ಹೋದರೆ ಮುಂದಕ್ಕೆ ಖನಿಜ ತೈಲ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಸರ್. ಮುಂದಕ್ಕೆ ಖನಿಜ ತೈಲ ಸಿಕ್ಕಲಿಲ್ಲ ಅಂದರೆ ಕೃಷಿ ಹೆಂಗೆ ಮಾಡ್ತೀವಿ ಸರ್ ನಾವು? ಆದುದರಿಂದ ಈ ಒಂದು ನಾಟಿ ತಳಿಗಳು, ನಮ್ಮ ಮಣ್ಣಿಗೆ ಬೇಕಾದಂತಹ ತಳಿಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೃಷಿ ಗಂಡಾಂತರ ಪ್ರತಿಯೊಂದು ಅವಾಯ್ಡ್ ಆಗ್ತದೆ. ಆಹಾರ ಭದ್ರತೆ ಇಲ್ಲ ರೈತನಿಗೆ. ಒಂದು ಲೈಫ್ ಇನ್ಶೂರೆನ್ಸ್ ಏನಂತ ಕರಿತೀವಿ, ಇವತ್ತು ಗದ್ದೆಗಳಲ್ಲಿ ಇಳಿದು ನಾಟಿ ಮಾಡ್ತಾನೆ ಸರ್. ನಾವು ಹೇಳ್ತಿದ್ದೀವಿ ಹೆಲಿಕಾಪ್ಟ್ರಿಂದ ಬಿದ್ದ ತಕ್ಷಣ ಸರ್ ಸರ್ಕಾರನೇ 7 ಲಕ್ಷ ಘೋಷಣೆ ಮಾಡ್ತದೆ. ಅಥವಾ ಇದ್ರ ಮೇವು ತರಕ್ಕೆ ಹೋಗಿ ಒಬ್ಬ ರೈತ ಆವು ಕಡ್ದು ಸತ್ತರೆ ಸರ್ ಇವತ್ತು 1 ಲಕ್ಷ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೈತೆ. ಮೊನ್ನೆ ಯಾವುದೋ ಒಂದು ಕೇಸಲ್ಲಿ RTC ಇದ್ದ ರೈತನಿಗೆ ಮಾತ್ರ ನಾವು ಪರಿಹಾರವನ್ನು ಕೊಡೋದು ಅಂತ. ಮುಂದಿನ ದಿನಗಳಲ್ಲಿ ಹೇಳಬೇಕು ಸರ್ ಆವುಗಳಿಗೂ, RTC ಇದ್ದ ರೈತನ ಮಾತ್ರ ಕಡಿಯಪ್ಪ, ಮಿಕ್ದವ್ರು ಕಡಿಬೇಡ ಪಾಪ ಅವರು ಅಮಾಯಕರು ಅಂತ. ಹಂಗಾಗಿ ಕೂತೈತೆ ಸರ್. ದಯವಿಟ್ಟು ಸರ್ಕಾರಗಳಿಗೆ ಒಂದೇ ಕೇಳ್ಕೊಳ್ಳೋದು, ರೈತನಿಗೆ ದಯವಿಟ್ಟು ಒಂದು ಮಿನಿಮಮ್ ಮರ್ಯಾದೆಯನ್ನು ಕೊಟ್ಟು ನಡೆಸ್ಕೊಳ್ಳೋದನ್ನು ಕಲೀರಿ. ಯಾವ ರೈತನೂ ಸಹ ಭಿಕ್ಷೆ ಬೇಡಕ್ಕೆ ನಿಮ್ಗಳ ಎದುರುಗಡೆ ಬರೋದಿಲ್ಲ. ಯಾಕೆಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಸಹ ಸಾಕ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ಮೇಳ ಆಯೋಜನೆ ಆಗಿದೆ. ಸಾಕಷ್ಟು ಸ್ಟಾಲ್ಗಳು ಕೂಡ ಬಂದಿರುವಂಥದ್ದು. ಹೆಚ್ಚು ಕಡಿಮೆ 300ಕ್ಕೂ ಹೆಚ್ಚು ಸ್ಟಾಲ್ಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಆಕರ್ಷಣೆ ಕೇಂದ್ರ ಬಿಂದು ಆಗಿರುವಂಥದ್ದೇ ಮತ್ಸ್ಯಲೋಕ.
ಕೃಷಿ ಮೇಳ ವತಿಯಿಂದ ಏನು ನಡೀತಿರ್ತಕ್ಕಂಥ ಈ ಒಂದು ಕೃಷಿ ಮೇಳದ ಒಂದು ವಿವಿಧ ಸ್ಟಾಲ್ಗಳನ್ನು ನೋಡೋದಾದ್ರೆ ಪ್ರಮುಖವಾಗಿ ಆಕರ್ಷಣೆ ಕೇಂದ್ರ ಬಿಂದುವಾಗಿ ಸೆಳೆತಿರುವಂಥದ್ದು ಮತ್ಸ್ಯಲೋಕ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸಾಕಷ್ಟು ಮೀನುಗಳ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಸದ್ಯಕ್ಕೆ ಇಲ್ಲೊಂದು ತಂಡ ರಚನೆ ಆಗಿರುವಂಥದ್ದು. ಮೊದಲಿಗೆ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲೇನಿದೆಯಲ್ಲ ಪಲ್ಸ್ ಕಲ್ಚರ್ ಎನ್ನುವಂಥ ನಿಟ್ಟಿನಲ್ಲಿ ಏನು ಸಿಹಿ ನೀರು ಮತ್ತು ಮುತ್ತು ಕೃಷಿ ಎನ್ನುವಂಥದ್ದು ಮೊದಲ ಬಾರಿಗೆ ಇಡೀ ಒಂದು ಕೃಷಿ ಮೇಳದ ಒಂದು ಇತಿಹಾಸ ಏನಿದೆಯೋ ಮೊದಲ ಬಾರಿಗೆ ಸಿಹಿ ನೀರು ಮತ್ತು ಅದರಲ್ಲಿ ಮುತ್ತು ಕೃಷಿ ಎನ್ನುವಂಥ ನಿಟ್ಟಿನಲ್ಲಿ ಪರಿಚಯ ಮಾಡಿಕೊಡುವಂಥ ಕೆಲಸ ಸದ್ಯಕ್ಕೆ ಈಗ ಆಗ್ತಾ ಇದೆ. ನೋಡ್ತಾ ಹೋಗ್ಬೋದು, ಇದೇ ಒಂದು ಮೊದಲ ಬಾರಿಗೆ ಮುತ್ತು ಎನ್ನುವಂಥದ್ದು ಏನಿದೆಯೋ ಆ ಕೃಷಿ ಹೇಗೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಇಲ್ಲಿ ಪರಿಚಯ ಮಾಡುವಂಥ ಕೆಲಸ ಈ ಒಂದು ಆಯೋಜನೆ ಏನು ಆಯೋಜಕರೇನಿದ್ದಾರೋ ಸದ್ಯಕ್ಕೆ ಈ ಆಯೋಜಕರಿಂದ ಆಗಿರುವಂಥದ್ದು. ನೋಡ್ತಾ ಹೋಗ್ಬೋದು, ಸಾಕಷ್ಟು ಮೀನುಗಳ ಪರಿಚಯ ಆಗ್ತಾ ಇದೆ, ಜೊತೆಗೆ ತೋರಿಸುವಂಥ ಕೆಲಸ ಆಗ್ತಾ ಇದೆ. ವಿವಿಧ ರೀತಿಯಾದಂಥ ಮೀನುಗಳು ಸೇರಿದಂತೆ ಹೊಸ ಕೃಷಿ ಯಾವ ರೀತಿ ಮಾಡ್ಕೋಬೋದು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಪರಿಚಯ ಮಾಡುವಂಥ ಕೆಲಸ ಆಗ್ತಾ ಇದೆ. ಹಾಗಾದರೆ ಏನೆಲ್ಲ ವಿಶೇಷತೆಗಳು ಈ ಒಂದು ಮತ್ಸ್ಯ ಲೋಕದಲ್ಲಿ ಇದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಕೇಳ್ತಾ ಹೋಗೋಣ. ಸರ್, ಏನು ಸರ್ ವಿಶೇಷ ಈ ಬಾರಿ? ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಹರ್ಷ ನಾಯಕ್ ಅಂತ. ಒಳನಾಡು ಮೀನುಗಾರಿಕಾ ವಿಭಾಗ JKVKಯಲ್ಲಿರುವ ಒಳನಾಡು ಮೀನುಗಾರಿಕಾ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ ಈ ಬಾರಿ ಏನಂದರೆ ರೈತರಿಗೆ ನಾವು ಇಂಪ್ರೂವ್ಡ್ ವೆರೈಟಿ ಫಿಶಸ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಭಾರತದ ಸ್ಥಳೀಯ ಮೀನುಗಳು ಯಾವ್ಯಾವುದಿದೆ ಅದನ್ನು ಸಹಿತ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ನಾವು ಮತ್ಸ್ಯಲೋಕವನ್ನು ಈ ಸತಿ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಹೈದರಾಬಾದ್ ಹಾಗೂ ICR ಸಿಫ್ರಿ FRIC ಹೆಸರುಘಟ್ಟ ಹೆಬ್ಬಾಳ ಮತ್ತು ಮೀನುಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರದ ಒಂದು ಸಹಯೋಗದೊಂದಿಗೆ ನಾವಿಲ್ಲಿ ಅದನ್ನು ಮಾಡಿದ್ದೀವಿ, ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇಲ್ಲಿ ರೈತರಿಗೆ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜೀಸ್, ಈವನ್ ಸಿಹಿನೀರು ಮುತ್ತು ಕೃಷಿಯನ್ನು ಯಾವ ಥರ ಮಾಡಬೇಕು ಮತ್ತು ಯಾವ್ಯಾವ ರೀತಿ ಅಲಂಕಾರಿಕ ಮೀನುಗಾರಿಕೆ ಇರ್ತವೆ, ಒಂದು 30ರಿಂದ 45 ವೆರೈಟಿ ಒಂದು ಅಲಂಕಾರಿಕ ಮೀನುಗಳನ್ನ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಬರ್ತಕ್ಕಂಥ ಎಲ್ಲ ರೈತರಿಗೂ ಸಹಿತ ವೈಜ್ಞಾನಿಕವಾಗಿ ಯಾವ ರೀತಿ ಮೀನು ಕೃಷಿ ಅಂತ ಮಾಡಬೇಕು ಅಂತ ನಾವು ಇಲ್ಲಿ ಇನ್ಫಾರ್ಮೇಷನ್. ಕೃಷಿ ಮೇಳದಲ್ಲಿ ಸಾಕಷ್ಟು ಯಂತ್ರೋಪಕರಣಗಳು ಬಂದಿರುವಂಥದ್ದು ಕೃಷಿಕರಿಗೆ ರೈತರಿಗೆ ಉಪಯುಕ್ತ ಆಗುವಂಥ ನಿಟ್ಟಿನಲ್ಲಿ ನಾನು ಇವತ್ತೊಂದು ಮಿಷನನ್ನು ಪರಿಚಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಸುಮಾರು 20-25 ಬಗೆಯ ಕೃಷಿ ಉದ್ಯಮಗಳಿಗೆ ಉಪಯುಕ್ತ ಆಗುವಂಥ ಮಲ್ಟಿಪರ್ಪಸ್ ಒಂದು ಯಂತ್ರೋಪಕರಣದಿಂದ ತಪ್ಪಾಗಲಿಕ್ಕಿಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪೈಪ್ ಮೂಲಕವಾಗಿ ನೀರು ಕೂಡ ಅಂದರೆ ಯಾವುದಾದ್ರೂ ಒಂದು ಕೆರೆ ಅಥವಾ ಹೊಂಡದಲ್ಲಿ ನೀರು ರೈತರಿಗೆ ನೀರು ಎತ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಈ ಒಂದು ಯಂತ್ರೋಪಕರಣದಿಂದಲೇ ನೀರಿನ ಒಂದು ಬಳಕೆ ಕೂಡ ಅವಕಾಶ ಇರುವಂಥದ್ದು. ಜೊತೆಗೆ ಉಳುಮೆ ಆಗ್ಬೋದು, ಬಿತ್ತನೆ ಆಗ್ಬೋದು, ಸೇರಿದಂತೆ ನಾನಾ ರೀತಿಯಾದಂಥ ಅವಕಾಶಗಳಿಗೆ ಹೆಚ್ಚು ಕಡಿಮೆ 20-25 ಬಗೆಯ ಕೃಷಿಕರ ಒಂದು ಬೆಳೆಗಳಿಗೆ ಉಪಯುಕ್ತ ಆಗುವಂಥ ನಿಟ್ಟಿನಲ್ಲಿ ಈ ಒಂದು ಮಿಷನನ್ನು ತಯಾರು ಮಾಡಿರುವಂಥದ್ದು. ಜೊತೆಗೆ ಮತ್ತೊಂದು ವಿಶೇಷ ಏನಂತಂದರೆ ಈ ಮಲ್ಟಿಪರ್ಪಸ್ ಇರುವಂಥ ಯಂತ್ರೋಪಕರಣ ಏನಿದೆಯೋ ಈ ಯಂತ್ರೋಪಕರಣ ಸಂಬಂಧಪಟ್ಟಾಗೆ 2021ನೇ ಅವಧಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇದನ್ನು ರೆಡಿ ಮಾಡಿರುವಂಥ ತಜ್ಞರಿಗೆ ಬಂದಿರುವಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ C ನಾಗರಾಜ್ ಎನ್ನುವಂಥವರು. ಅವರನ್ನು ಕೇಳ್ತಾ ಹೋಗೋಣ, ಯಾಕೆ ಈ ರೀತಿಯಾದಂಥ ಒಂದು ಯಂತ್ರೋಪಕರಣವನ್ನು ರೆಡಿ ಮಾಡಿದ್ರು, ರೈತರಿಗೆ ಏನೆಲ್ಲ ಉಪಯುಕ್ತ ಆಗುತ್ತೆ ಎನ್ನುವಂಥ ಅವನ್ನ ಕೇಳ್ತಾ ಹೋಗೋಣ. ಸರ್, ನೋಡೋದಾದ್ರೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಇದೇ ಒಂದು ಯಂತ್ರೋಪಕರಣ ನಿಮ್ಮ ಸಂಶೋಧನೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಸೇರಿದಂತೆ ನಾನಾ ರೀತಿಯಾದಂಥ ಪ್ರಶಸ್ತಿಗಳು ಕೂಡ ನಿಮಗೆ ಗರಿಗೆ ಬಂದಿದೆ ಅಂತ ಎನ್ನುವಂಥ ಮಾಹಿತಿ ಇದೆ ಸರ್. ಏನು ಸರ್ ಅಂತ? ಇದು ನಾನು ಸುಮಾರು 35 ವರ್ಷಗಳ ನಿರಂತರವಾಗಿ ಸಂಶೋಧನೆ ಮಾಡಿ ರೈತರ ಒಂದು ಅಭಿವೃದ್ಧಿಗೋಸ್ಕರ ನಾನು ಇಡೀ ಲೈಫ್ನೇ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಈ ಯಂತ್ರನ ಮಾರುತಿ ಕೃಷಿ ಉದ್ಯೋಗ ಅನ್ನೋ ಸಂಸ್ಥೆ ಮುಖಾಂತರ ನಾನು ಈ ಯಂತ್ರನ ಮಾಡಿದ್ದೀನಿ. ಒಬ್ಬ ರೈತನಿಗೆ ಬರ್ತಕ್ಕಂಥ ಸಮಸ್ಯೆಗಳೆಲ್ಲ ಅಧ್ಯಯನ ಮಾಡಿ ಉಳುಮೆ ಮಾಡೋದು, ಕಳೆ ತೆಗೆಯೋದು, ಬೋಧರಿಸೋದು, ಮಣ್ಣು ಏರ್ ಹಾಕೋದು, ಬಿತ್ತನೆ ಮಾಡೋದು, ಸಾಮಾನು ಸಾಗಿಸೋದು, ನೀರೆತ್ತೋದು, ಸ್ಪ್ರೇ ಮಾಡೋದು, ಇವೆಲ್ಲ ಇನ್ನೂ ಬೇಕಾದಷ್ಟು ಅನುಕೂಲ ಮಾಡೋ ರೀತಿಯಲ್ಲಿ ಈ ಯಂತ್ರನ ಆವಿಷ್ಕಾರ ಮಾಡಿದ್ದೀವಿ. ಇದನ್ನು ತಗೊಂಡೋಗಿರ್ತಕ್ಕಂಥ ರೈತರು ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದರಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರ ಏನು ಮಾಡಿದೆ ಅಂದರೆ ಈ ನನ್ನ ಸಂಶೋಧನೆಗೆ ಗುರುತಿಸಿ ನನಗೆ 2021ರಲ್ಲಿ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿದೆ. ಇದನ್ನು ಗುರುತಿಸಿ ನನಗೆ ಹಲವಾರು ಅವಾರ್ಡ್ಗಳು ಬಂದಿದೆ. ಅಂದರೆ ಯಾವುದು APJ ಅಬ್ದುಲ್ ಕಲಾಂ ಇನ್ನೋವೇಷನ್ ಅವಾರ್ಡು, ಸಾಲುಮರ ತಿಮ್ಮಕ್ಕ ಅವಾರ್ಡು, ಮಣ್ಣಿನ ಮಗ ಅವಾರ್ಡು, ಇನ್ನೂ ಹಲವಾರು ಬಂದಿದೆ. ಇದನ್ನು ತಗೊಂಡೋಗಿರ್ತಕ್ಕಂಥ ರೈತರುಗಳಿಗೆ ಅವರು ತುಂಬ ಅಭಿವೃದ್ಧಿ ಪಟ್ಟಿದ್ದಾರೆ. ಯಾಕೆಂದರೆ ಈ ಯಂತ್ರ ಬಳಸಿದಾಗ ಅಂದರೆ
ಉತ್ಪಾದನೆ ಜೊತೆಗೆ ಉತ್ಪಾದಕತೆ ಅನ್ನೋದು ಭಾಳ ಚೆನ್ನಾಗಿ ಬರ್ತದೆ. ಆಮೇಲೆ GKVKಯಲ್ಲಿ ನಡೀತಿರ್ತಕ್ಕಂಥ ಕೃಷಿ ಮೇಳದಲ್ಲಿ ಸಾಕಷ್ಟು ಯಂತ್ರೋಪಕರಣಗಳ ಬಗ್ಗೆ ಈ ಹಿಂದೆ ತಿಳಿಸ್ಕೊಟ್ಟೆ. ರೈತರಿಗೂ ಉಪಯುಕ್ತ ಆಗುವಂತಹ ಯಂತ್ರೋಪಕರಣಗಳಿಂದ ಏನೆಲ್ಲ ಉಪಯುಕ್ತ ಆಗುತ್ತೆ ಎನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಇವತ್ತು ಕೃಷಿ ಮೇಳದಲ್ಲೇ ಕೃಷಿ ವಿಜ್ಞಾನಿಗಳು ಸೇರಿದಂತೆ ಇಲ್ಲಿನ ಒಂದು ರೈತರು ಎಲ್ಲ ರೀತಿಯಾದಂಥ ಒಂದು ಬೆಳೆಗಳನ್ನು ಬೆಳೆತಿರುವಂಥದ್ದು, ಅದರಲ್ಲೂ ತುಂಬ ಆಕ್ಟಿವ್ ಆಗಿ ಕಾಣ್ತಿರುವಂಥದ್ದೇ ನಾನು ಈಗೇನು ತೋರಿಸ್ತಾ ಇದ್ದೀನಲ್ಲ, ಇದು ಲೆಮನ್ ಗ್ರೇಸ್ ಅಂತ ನಿಂಬೆ ಹುಲ್ಲು ಏನಿದೆಯಲ್ಲ, ಈ ನಿಂಬೆ ಹುಲ್ಲು ಸೇಮ್ ನಿಂಬೆ ಹಣ್ಣಿನ ಒಂದು ಸ್ಮೆಲ್ಲೇ ಸೂಸುವಂತಹ ಈ ಒಂದು ಗಿಡ ನಿಂಬೆ ಹಣ್ಣಿನ ರೂಪದಲ್ಲೇ ಇರುವಂಥದ್ದು. ಇದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ, ಯಾವುದಕ್ಕೆಲ್ಲ ಬಳಕೆ ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಇದರಲ್ಲಿ ವಿಟಮಿನ್ ಎ ಎನ್ನುವಂಥದ್ದಿದೆ. ಸೋಪು, ಸುಗಂಧ ದ್ರವ್ಯ, ಕಾಂತಿವರ್ಧಕ, ಸೊಳ್ಳೆ ಬತ್ತಿ, ಅಂದರೆ ಸೊಳ್ಳೆ ಬತ್ತಿಗೆ ಯೂಸ್ ಮಾಡ್ಕೊಳ್ತಾರೆ, ಕಾಂತಿವರ್ಧಕ ಇರುವಂತಹ ಒಂದು ವಸ್ತುಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಆದರೆ ಜೊತೆಗೆ ಈ ಪರ್ಫ್ಯೂಮ್ ಏನು ನಾವು ಯೂಸ್ ಮಾಡ್ತೀವಲ್ವ, ಆ ಪರ್ಫ್ಯೂಮ್ಗಳಿಗೂ ಕೂಡ ಈ ಗಿಡವನ್ನು ಉಪಯೋಗ ಮಾಡುವಂಥ ಕೆಲಸ ಆಗ್ತದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮ್ಗೆ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಪರ್ಫ್ಯೂಮ್ಗಳಿಗೆ ಏನೆಲ್ಲ ಬಳಕೆ ಮಾಡ್ತಾರೆ, ಕೆಮಿಕಲಿಂದ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದೇ ವಿಚಾರಕ್ಕೆ ನಾನಿವತ್ತು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಕೇವಲ ಅದೊಂದೇ ಅಷ್ಟೇ ಅಲ್ಲ, ಅಂದರೆ ನಿಂಬೆ ಹಣ್ಣಿನ ಒಂದು ಸುವಾಸನೆ ಏನಿದೆಯೋ ಆ ರೂಪದಂಥ ಸುವಾಸನೆ ಮೂಲಕವಾಗಿ ಗಿಡ ತುಂಬ ಡಿಫ್ರೆಂಟ್ ಆಗಿದೆ. ಹುಲ್ಲಿನ ರೂಪದಲ್ಲಿರುವಂಥ ಗಿಡವನ್ನು ತೋರಿಸಿದ್ದು, ಜೊತೆಗೆ ಮತ್ತೊಂದು ಗಿಡವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಸಿಟ್ರೋನೆಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಈ ಗಿಡ ಇದೆಯಲ್ಲ, ಇದು ಸಿಟ್ರೋನೆಲ್ಲ ಎನ್ನುವಂತಹ ಗಿಡ. ಇದನ್ನು ಕೂಡ ಕಾಂತಿವರ್ಧಕ ಮತ್ತು ಸೊಳ್ಳೆ ಬತ್ತಿಗೆ ಯೂಸ್ ಮಾಡ್ಕೊಳ್ತಾರೆ, ಸುಗಂಧ ದ್ರವ್ಯಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಜೊತೆಗೆ ಸೋಪು, ನಾವು ಮನೆಗಳಲ್ಲಿ ಯೂಸ್ ಮಾಡುವಂಥ ಸೋಪ್ ಏನಿರ್ತದೋ, ಬಟ್ಟೆ ಡಿಟರ್ಜೆಂಟ್ ಸೋಪ್ ಎನ್ನುವಂಥದ್ದು ಏನಿದೆಯೋ, ಜೊತೆಗೆ ಬೇರೆ ಬೇರೆ ಸೋಪ್ಗಳಿಗೂ ಕೂಡ ಈ ಒಂದು ಹುಲ್ಲನ್ನು ಉಪಯೋಗ ಮಾಡಿಕೊಂಡು ಆ ವಸ್ತುಗಳನ್ನು ಉಪಯೋಗ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಜನರಿಗೆ ಒಂದು ಮಾಹಿತಿ ಇರಲಿಲ್ಲ ಯಾವ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಸುಗಂಧ ದ್ರವ್ಯವನ್ನು ಯೂಸ್ ಮಾಡ್ತಾರೆ, ಅಂದರೆ ಪರ್ಫ್ಯೂಮನ್ನು ಯೂಸ್ ಮಾಡ್ತಾರೆ, ಅದಕ್ಕೆ ಯಾವೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ನಿಖರವಾದಂಥ ಮಾಹಿತಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದೇ ವಿಚಾರಕ್ಕೆ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥದ್ದು. ಜೊತೆಗೆ ಮತ್ತೊಂದು ಒಂದು ಗಿಡವನ್ನು ತೋರಿಸ್ತಾ ಇದ್ದೇನೆ. ಇದು ಕೂಡ ಲಾವಂಚ ಎನ್ನುವಂತಹ ಗಿಡ. ಇಲ್ಲಿ ಇದೆಯಲ್ಲ, ಸೇಮ್ ಹುಲ್ಲಿನ ರೂಪದಲ್ಲೇ ಇರುವಂಥ ಗಿಡ. ಇದನ್ನು ಈ ರೀತಿ ಪ್ರೆಸ್ ಮಾಡಿ ಮೂಗಿಗಿಟ್ಕೊಂಡ್ರೆ ಇಲ್ಲಿ ಸುಗಂಧ ದ್ರವ್ಯ ಎನ್ನುವಂಥ ಎಕ್ಸಾಕ್ಟ್ ನಮಗೆ ಪರ್ಫ್ಯೂಮ್ ಸ್ಮೆಲ್ ಬರುತ್ತಲ್ಲ, ಅದೇ ರೀತಿಯಾದಂಥ ಒಂದು ಸ್ಮೆಲ್ ಕೂಡ ಬರ್ತಾ ಇರುವಂಥದ್ದು. ನಾವು ಇಲ್ಲಿ ನೋಡ್ತಾ ಒಂದು ವಿಚಾರವನ್ನು ತಿಳಿದುಕೊಳ್ಳೇಬೇಕಾಗುತ್ತೆ. ಪ್ರಕೃತಿಯಲ್ಲೇ ಎಲ್ಲ ರೀತಿಯಾದಂಥ ನಮಗೆ ಮನುಷ್ಯನು ಏನೆಲ್ಲ ಬಳಕೆ ಮಾಡ್ತಾನೋ ಪ್ರಕೃತಿಯಿಂದಲೇ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿ ನೋಡಿ, ನೀರು ಶೋಧಕಕ್ಕೆ ಉಪಯುಕ್ತ ಆಗುತ್ತೆ, ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್ಗೆ ಯೂಸ್ ಆಗುತ್ತೆ, ವರ್ಧಕಗಳಲ್ಲಿಯೂ ಕೂಡ ಇದನ್ನು ಬಳಕೆ ಮಾಡಲಾಗ್ತಾ ಇದೆ. ನೋಡ್ತಾ ಹೋಗ್ಬೋದು, ಸುಮಾರು ಗಿಡಗಳಿದ್ದಾವೆ. ಇವೆಲ್ಲವೂ ಕೂಡ ಅದಕ್ಕೆ ಹಾಗೆ ಬಳಕೆ ಆಗುವಂಥ ಗಿಡಗಳಾಗಿರುವಂಥದ್ದು. ನಮಗೆ ಗೊತ್ತಿಲ್ಲದೆ ಇರುವಂತಹ ಮಾಹಿತಿಗಳನ್ನು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಹೀಗಾಗಿ ಯಾವುಗಳಿಂದ ಬಳಕೆ ಮಾಡ್ತಾರೆ, ಯಾವುಗಳಿಂದ ಉಪಯೋಗ ಆಗ್ತದೆ, ಮನುಷ್ಯನಿಗೆ ಪ್ರಕೃತಿಯಿಂದಲೇ ಎಲ್ಲವೂ ಕೂಡ ಸಾಧ್ಯ ಎನ್ನುವಂಥದ್ದಕ್ಕೆ ಇದೊಂದು ತೋರಿಸಲಿಕ್ಕೆ ಇವತ್ತು ನಾನು ನಿಮಗೆ ಒಂದು ಉದಾಹರಣೆಯ ರೂಪದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಕೃಷಿ ಮೇಳದಲ್ಲಿ ಸಾಕಷ್ಟು ರೈತರಿಗೆ ಉಪಯುಕ್ತ ಆಗುವಂತ ಹೊಸ ಯಂತ್ರೋಪಕರಣಗಳು ಬಂದಿರುವಂತದ್ದು, ಡಿಫ್ರೆಂಟ್ ಟೆಕ್ನಾಲಜಿ ಮೂಲಕವಾಗಿ ರೈತರಿಗೋಸ್ಕರ ಸಿದ್ಧಪಡಿಸುವಂತಹ ಕೆಲವೊಂದು ಉಪಕರಣಗಳನ್ನ ನಾವು ಪ್ರಯತ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಿದೆಯಲ್ಲ, ಇಲ್ಲಿ
ಇದು ಟ್ರ್ಯಾಕ್ಟರ್ ಆಗಿರುತ್ತೆ. ಟ್ರ್ಯಾಕ್ಟರ್ ಕೇವಲ ಉಳುಮೆಗೆ ಅಥವಾ ಬಿತ್ತನೆಗೆ ಬೇರೆ ಬೇರೆ ಒಂದಷ್ಟು ಮಿನಿಮಮ್ ಕೆಲಸಗಳಿಗೆ ಅಷ್ಟೇ ಸೀಮಿತ ಆಗ್ತಾ ಇತ್ತು. ಅದರ ಜೊತೆಗೆ ಒಂದು ಕಂಪನಿ ಏನಿದೆಯೋ ಹೊಸದಾಗಿ ಟೆಕ್ನಾಲಜಿ ಮೂಲಕವಾಗಿ ಟ್ರ್ಯಾಕ್ಟರ್ಗಳಿಗೆ ನೀವು ಆಳುಗಳನ್ನ ಅಥವಾ ಕೂಲಿ ಆಳುಗಳನ್ನ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಒಂದು ಟ್ರ್ಯಾಕ್ಟರ್ ಇಂದ ಮಣ್ಣನ್ನ ತಗೋಬೇಕಾಗುತ್ತೆ ಅಥವಾ ಬೇರೆ ಬೇರೆ ಏನೋ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ಕಾಲುವೆ ಅಗಿಬೇಕಾಗುತ್ತೆ. ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಕೊಳ್ಬೇಕಾದ್ರೆ ಆಳುಗಳು ಸಿಗಲ್ಲ. ಇದೇ ಕಾರಣಕ್ಕಾಗಿ ಮಲ್ಟಿಪರ್ಪಸ್ ಅನ್ನುವಂತ ನಿಟ್ಟಿನಲ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಮೂಲಕವಾಗಿ ಒಂದು ಟ್ರ್ಯಾಕ್ಟರ್ಗೆ ಈ JCB ಮೂಲಕವಾಗಿ ಮಣ್ಣೆತ್ತಾರಲ್ಲ, ಅದೇ ರೀತಿಯಾದಂತಹ ಟೆಕ್ನಾಲಜಿಯನ್ನ ಸದ್ಯಕ್ಕೆ ಒಂದು ಕಂಪನಿ ರೆಡಿ ಮಾಡಿರುವಂತದ್ದು. ಇದಕ್ಕೆ ಬುಲ್ ಎನ್ನುವಂತ ಹೆಸರನ್ನ ಕೊಡುವಂತ ಕೆಲಸ ಆಗಿದೆ. ಅದರ ಜೊತೆಗೆ ಇದೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ಎಷ್ಟು ಜನರ ಒಂದು ಶ್ರಮವನ್ನ ಉಳಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಈ ರೆಡಿ ಮಾಡಿರುವಂತಹ ಒಂದು ಕಂಪನಿಯವರ ಮೂಲಕವಾಗಿ ತಿಳ್ಕೊಳ್ಳುವಂತ ಕೆಲಸ ಮಾಡ್ತಾನೆ. ಅವ್ರಿಗೆ ಕೊಡ್ತಾನೆ ಸಂಪೂರ್ಣವಾದಂತಹ ಎಕ್ಸ್ಪ್ಲೇನ್ ಅವರೇ ಮಾಡಿ. ಸರ್ ನಮಸ್ತೆ. ಇದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಮಲ್ಟಿಪರ್ಪಸ್ ರೂಪದಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಮಿಷನರಿಯನ್ನ ಹ್ಯಾಡ್ ಮಾಡಿದ್ರೆ ಸಾಕು ಎಷ್ಟೋ ಜನರ ಕೆಲಸವನ್ನ ಉಳಿಸುವಂತ ಕೆಲಸ ಮಾಡ್ತದೆ ಅಂತಿದ್ದೀರಾ. ಎಷ್ಟು ಕೆಲಸ ಮಾಡುತ್ತೆ, ಏನೆಲ್ಲ ವರ್ಕಿಂಗ್ ಪ್ರೋಸೆಸ್ ಆಗ್ಬೋದು ಸರ್ ಇದರಲ್ಲಿ? ಸರ್ ಇದರಲ್ಲಿ ಏನೇನು ವರ್ಕ್ ಮಾಡ್ಬೋದು ಅಂದ್ರೆ, ಈಗ ಸಣ್ಣ ಪುಟ್ಟ ಒಂದು ಸಣ್ಣ ಫಾರ್ಮರಿಗೆ JCB ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. JCBಗೆ ಆಪರೇಟ್ ಮಾಡೋಕ್ಕಾಗಲ್ಲ. ಸೊ ಅದರ ಸಲುವಾಗಿ ನಾವು ಈ ಮಷಿನ್ ಮಾಡಿದ್ದೀವಿ. ಸಣ್ಣ ಪುಟ್ಟ ರೈತರಿಗೆ ಉಳ್ಮೆ ಮಾಡಲಿಕ್ಕೆ, ತೆಗಿಲಿಕ್ಕೆ, ಪೈಪ್ಲೈನ್ ವರ್ಕ್ ಮಾಡಲಿಕ್ಕೆ, ಇದೆಲ್ಲ ವರ್ಕಿಗೆ ಇದಾಗ್ತದೆ ಸರ್. ಆಮೇಲೆ ಇನ್ನೊಂದೇನಿದೆ ಅಂದರೆ, ಊರಲ್ಲಿ ಇವಾಗ ಆಳುಗಳು ಸಿಗಲ್ಲ. ಸೊ ಅದರ ಸಲುವಾಗಿ ನಾವೇನು ಮಾಡಿದ್ವಿ, ಇದರಿಂದ ನೀವು 5 ಫೀಟ್ ಮಟ್ಟ ಇದು ತೆಗಿಬೋದು, ತೆಗಿಬೋದು, ಮಣ್ಣನ್ನು ತೆಗಿಬೋದು, ಕಲ್ಲನ್ನು ತೆಗಿಬೋದು. ಆಮೇಲೆ ಗೊಬ್ಬರ ಈಗ ಗೊಬ್ಬರ ತುಂಬಕ್ಕೆ ಯಾರು ಮ್ಯಾನ್ ಪವರ್ ಸಿಗ್ತಾ ಇಲ್ಲ. ಸೊ ಗೊಬ್ಬರ ಎಲ್ಲ ಇದರಿಂದ ಎತ್ತಬಹುದು. ಆಮೇಲೆ ಇದರದ ಫೆಸಿಲಿಟಿ ಅಂದ್ರೆ ಏನಂದ್ರೆ, ಇದು ಜಸ್ಟ್ ಲೈಕ್ ಇಂಪ್ಲಿಮೆಂಟ್ ತರ ಯೂಸ್ ಮಾಡ್ಕೋಬಹುದು. ಕೆಲಸ ಇದ್ದಾಗ ಹಾಕೋಬಹುದು, ಕೆಲಸ ಆದ್ಮೇಲೆ ತೆಗಿಬಹುದು. ಇದು PTO ಆಪರೇಟೆಡ್ ಇದೆ. ಇದಕ್ಕೆ ಇಲ್ಲಿ ಆಯಿಲ್ ಕನೆಕ್ಷನ್ ಏನಿಲ್ಲ. ದಿಸ್ ಇಸ್ ಅ PTO ಆಪರೇಟೆಡ್ ರೀ. ಇದಕ್ಕೇನು ಆಯಿಲ್ ಕಲೆಕ್ಷನ್ ಏನಿಲ್ಲ. ಜಸ್ಟ್ ಲೈಕ್ ನೀವು ರೋಟಾವೇಟರ್, ಕಲ್ಟಿವೇಟರ್ ಹೆಂಗೆ ಜೋಡಿಸ್ತಿರಲ್ಲ ಹಂಗೆ ಜೋಡಿಸೋದು, ಕೆಲಸ ಆದ್ಮೇಲೆ ಮತ್ತೆ ತೆಗೆದಿಡೋದು. ಸೊ ಈ ಮಷಿನ್ ರೈತರಿಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ಇವಾಗ ಪಂಚಾಯತಿ ಕೆಲಸ ಭಾಳ ಇರ್ತಾವ್ರಿ. ಇವಾಗ ಪಂಚಾಯತಿ ಕೆಲಸ ಮಾಡ್ಲಿ ಇದರಿಂದ ಆರಾಮ್ಸೆ ಮಾಡ್ಕೋಬಹುದು. ಅದ್ ಬಿಟ್ರೆ ನಮ್ದು ಲೋಡ್ರ್ ಇದೆ. ಲೋಡ್ರದ ಮೇನ್ ಕೆಲಸ ಏನಂದ್ರೆ ಲೋಡಿಂಗ್ ಪರ್ಪಸ್. ಇವಾಗ ಏನಂದ್ರೆ ಮಣ್ಣು ತುಂಬಬೇಕು, ಗೊಬ್ಬರ ತುಂಬಬೇಕು, ಸಿಮೆಂಟ್ ತುಂಬಬೇಕು, ಇದಕ್ಕೆಲ್ಲ ಲೇಬರ್ ಸಿಗಲ್ಲ. ಸೊ ಇದರಿಂದ ನೀವು ಮಣ್ಣು ತುಂಬಬಹುದು, ಲೆವೆಲಿಂಗ್ ಮಾಡಬಹುದು, ಡೋಸಿಂಗ್ ಮಾಡಬಹುದು, 6-in-1 ವರ್ಕ್ ಇದರಲ್ಲಿ ಮಾಡಬಹುದು. ಆಮೇಲೆ ಇವಾಗ ಏನಂದ್ರೆ ಗೊಂಜಾಳ ತೆನಿಗಿನಿ ತುಂಬಲಿಕ್ಕೆ ಲೇಬರ್ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಇದಕ್ಕೆ ಗ್ರಾಬರ್ ಅಂತ ಹೇಳಿ ಕೊಟ್ಟಿದ್ದೀವಿ. ಒನ್ ಟೈಮ್ ಅನ್ನು 200 kg ತಂದು ಮಷೀನಲ್ಲಿ ಡೈರೆಕ್ಟ್ಲಿ ಹಾಕ್ಬಹುದು. ಇದೆಲ್ಲ ಉಪಯೋಗ ಇದೆ ಸರ್. ಇದರಲ್ಲಿ 2 ಮಾಡೆಲ್ ಇದೆ. ಒಂದು TBH 250 ಅಂಡ್ TBH 500. ಸರ್ TBH 500 ಜಸ್ಟ್ ಲೈಕ್ ಆ ಮಷಿನ್ ನೋಡಿರಲ್ಲ, ಅದೇ ಸೇಮ್ ಮಷೀನು. ಇದು ದೊಡ್ಡ ಪ್ರಮಾಣದಲ್ಲಿ ಸರ್. ಇವಾಗ ನನಗೆ ಅಂದ್ರೆ 40 HP ಟ್ರ್ಯಾಕ್ಟರ್ ಇರ್ತದೆ ಮನೆಯಲ್ಲಿ. 40 HP ಇಂದ 90 HP ಮಟ್ಟ ಯಾವುದೇ ಕಂಪ್ನಿ ಟ್ರ್ಯಾಕ್ಟರ್ಗೆ ಈ ಮಷಿನ್ ಹಾಕೋಬಹುದು. ಅದೇ ಇದೆ ಅಂತಿಲ್ಲ, ಯಾವುದೇ ಟ್ರ್ಯಾಕ್ಟರ್ ಇರ್ತದೆ. ಸೊ ಇವಾಗ ಏನಿದೆ ಅಂದ್ರೆ, ಇದರಿಂದ ನಾವು 8 ಫೀಟ್ ತೆಗಿಬಹುದು. ಆಮೇಲೆ ಮಣ್ಣನ್ನು ಒಂದು ಟ್ರಾಲಿಯಲ್ಲಿ ಎತ್ತಿ ಹಾಕ್ಬೋದ್ರಿ. ಒನ್ ಟೈಮಲ್ಲಿ 300 kg ಮಣ್ಣು ಎತ್ತಿ ಟ್ರಾಲಿಯಲ್ಲಿ ಹಾಕ್ತದ್ರಿ. ಇದು PTO ಆಪರೇಟೆಡ್. ಯಾವಾಗ ಬೇಕಾದ ಕೆಲಸ ಮಾಡೋದು, ಕೆಲಸ ಆದ್ಮೇಲೆ ಮತ್ತೆ ಹೆಂಗ್ ಇಂಪ್ಲಿಮೆಂಟ್ ತೆಗೆದಿರ್ತಿರಲ್ಲ ಹಂಗೆ ತೆಗೆದಿಡ್ಬೋದು ಸರ್. ಹೌದು. ಇದೇನಂದ್ರೆ ಇದು ಫ್ರೆಂಡ್ಲಿ ಆಪರೇಟೆಡ್ ಇದೆ. ಅಂದ್ರೆ ಇದಕ್ಕೆಲ್ಲ ನೀವು ಸಪ್ರೇಟ್ ಆಪರೇಟರ್ JCB ಗತೆ ಇಡೋದು ರಿಕ್ವೈರ್ಮೆಂಟ್ ಇಲ್ಲ. ಇದು ಯಾರು ಡ್ರೈವರ್ ಇದಾರಲ್ಲ ಅವರೇ ಇದು ಆಪರೇಟರ್ ಯೂಸ್ ಮಾಡ್ಕೋಬಹುದು. ಅವರೇ ಯೂಸ್ ಮಾಡ್ಬೋದು. ಈಸಿ ಮತ್ತೆ ನೋಡಿ, ಇಲ್ಲಿ ಜಸ್ಟ್ 2 ಪಿನ್ ಹಾಕಿದ್ವಿ. ಆಮೇಲೆ ಇದು ಕನೆಕ್ಟ್ ಮಾಡಿದ್ವಿ. ಕನೆಕ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ ಕೆಲಸ ಆದ್ಮೇಲೆ ಮತ್ತೆ ಇದೇ ಟೈಪ್ ತೆಗೆದಿಡ್ಬೋದು. ಇದಕ್ಕೆಲ್ಲ ಸ್ಟ್ಯಾಂಡ್ ಗಿಂಡ್ ಎಲ್ಲ ಬರ್ತದ. ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? HP ವೈಸ್ ಸರ್ ಇದರದ್ದು ಕಾಸ್ಟ್ ಬಂದು 4,10,000 ರೂಪಾಯಿ ಇದೆ ಸರ್. ಆಕ್ಚುಲಿ 425 ಇತ್ತು. ಇವಾಗ ನಾವು ಕೃಷಿ ಮೇಳ ಇದೆ ಅಂತ ಹೇಳಿ ಒಂದು 25,000 ಡಿಸ್ಕೌಂಟ್ ಮಾಡಿ 4 ಲಕ್ಷ ಕೊಡ್ತಾ ಇದ್ದೇವೆ ಸರ್. ಆಮೇಲೆ ಇದರದ್ದು 3,55,000 ಇತ್ತು ಸರ್. ಈಗ 3,35,000 ಕೊಡ್ತಾ ಇದ್ದೇವೆ ಸರ್. ಸಬ್ಸಿಡಿ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೇವೆ ಸರ್. ಗೌರ್ಮೆಂಟ್ ಅವ್ರದ್ದು ಕಡೆಯಿಂದ ವೇಟ್ ಮಾಡ್ತಾ ಇದ್ದೇವೆ ಸರ್. ಆಕ್ಚುಲಿ ಮೇ ಬಿ ಬರ್ಬೋದು, ಇನ್ನೊಂದು 2 months ಅಲ್ಲಿ ಸಬ್ಸಿಡಿನೂ ಬರ್ಬೋದು ಸರ್. ಎಕ್ಸಾಕ್ಟ್ಲಿ ಇದು ಬಂದು ನಮ್ದು ಕೊಯಮತ್ತೂರು ಕಂಪನಿ ಇರೋದು. ಆದ್ರೆ ನಮ್ದು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಡೀಲರ್ಸ್ ಇದ್ದಾರೆ ಸರ್. ಡೀಲರ್ಸ್ ಇದ್ದಾರೆ. ಈ ವೆಹಿಕಲ್ ಡಿಸೈನ್ ಮಾಡಿರೋದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ನ ಟಾರ್ಗೆಟ್ ಮಾಡಿರೋದು. ಅಲ್ಲಿ ತುಂಬಾ ಲೇಬರ್ ಇಶ್ಯೂಸ್ ಇರೋದ್ರಿಂದ ಅದಕ್ಕೋಸ್ಕರ ಅಡ್ರೆಸ್ ಮಾಡಕ್ಕೆ ಮಾಡಿರೋದು. ಇದರೊಳಗೆ 3 ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಡಿಸೈನ್ ಮಾಡಿರೋದು. ಫಸ್ಟು
ಸೇಫ್ ಆಪರೇಷನ್, ದೂರದಿಂದ ಮಾಡಬೇಕು, ಔಷಧಿ ಎಲ್ಲ ಹೊಡಿಬೇಕಾದ್ರೆ ಅದನ್ನ ಮುಖಕ್ಕೆ ಮೈಗೆ ಹಾರಬಾರ್ದು, ಆ ಥರದಲ್ಲಿ ಮಾಡಿರೋದು ಒಂದು ಸೇಫ್ಟಿ. ಮತ್ತೊಂದು ಈಸ್ ಆಫ್ ಆಪರೇಷನ್, ಅಂದರೆ ರಿಮೋಟಲ್ಲಿ ಆಪರೇಟ್ ಮಾಡೋದ್ರಿಂದ ಈಸಿಯಾಗಿ ಇದನ್ನ ರನ್ ಮಾಡ್ಬೋದು. ಯಾರು ಬೇಕಾದ್ರು ಇರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್ ಇರ್ಬೋದು, ಯಾರೇ ಇರ್ಬೋದು, ರನ್ ಮಾಡ್ಬೋದು. ಮತ್ತೆ ಆಪರೇಷನಲ್ ಕಾಸ್ಟು ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಯೂಸ್ ಮಾಡೋಕ್ಕೆ ತುಂಬ ಚೀಪ್ ಹೇಗೆ ಅಂದರೆ ಇದು ಮಲ್ಟಿಪರ್ಪಸ್ ವೆಹಿಕಲ್, ಲೋಡ್ ಕ್ಯಾರಿಯಿಂಗ್ ಮಾಡುತ್ತೆ, ಸ್ಪ್ರೇಯಿಂಗ್ ಮಾಡುತ್ತೆ, ಮತ್ತೆ ಕಳೆ ಹೊಡೆಯುತ್ತೆ. 3 ಕೆಲಸನೂ ಒಂದು ವೆಹಿಕಲ್ ಮಾಡುತ್ತೆ. ನಾವು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಿಂದ ದೇಸಿ ಶಿಬಿರಾರ್ಥಿಗಳನ್ನು ಈ ಒಂದು ಕೃಷಿ ಮೇಳಕ್ಕೆ ಕರೆದುಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಇರತಕ್ಕಂಥ ತಾಂತ್ರಿಕತೆಗಳ ಬಗ್ಗೆ ಹೊಸದಾಗಿ ನವೀನ ತಾಂತ್ರಿಕತೆಗಳನ್ನು ಏನು ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದೆ ಅದನ್ನು ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಏನೋ ನೋಡಿ ಕಲಿ ಮಾಡಿ ತಿಳಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಹಾಗೆ. ಸೊ ಇಲ್ಲಿ ನಾವೇನು ಪುಸ್ತಕದಲ್ಲಿ ಓದಿರ್ತೀವಿ ಅದನ್ನು ಇಲ್ಲಿ ನೋಡಿ ತಿಳ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗಿದೆ. ಸೊ ನಾನು ದೇಸಿ ಶಿಬಿರಾರ್ಥಿಗಳಿಗೆ ಫೆಸಿಲಿಟೇಟ್ರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಶಿಬಿರಾರ್ಥಿಗಳು 40 ಜನ ಶಿಬಿರಾರ್ಥಿಗಳನ್ನು ಈ ಒಂದು ಕೃಷಿ ಮೇಳಕ್ಕೆ ಕರೆದುಕೊಂಡು ಬಂದಿದ್ದೀನಿ. ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ಇಲ್ಲಿ ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಿಕೆಗಳ ತಾಕು ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಟಾಲ್ಗಳಿಗೆ ವಿಸಿಟ್ ಮಾಡಿಸಿ ಸೊ ಕೃಷಿ ಯಂತ್ರೋಪಕರಣಗಳು ಮತ್ತು ಡ್ರೋನ್ ಟೆಕ್ನಾಲಜಿ ಹಾಗೆಯೇ ಡೆಮಾನ್ಸ್ಟ್ರೇಷನ್ಗೆ ಬಂದರೆ ಕೃಷಿ ಪ್ರಾತ್ಯಕ್ಷಿಕೆಗಳಲ್ಲಿ ಬೇರೆ ಬೇರೆ ವಿಧಾನದ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದ್ದಾರೆ. ಕಡಿಮೆ ನೀರಾವರಿಯನ್ನು ಬಳಸಿ ಬೆಳೀತಕ್ಕಂಥ ಕೃಷಿ ಪದ್ಧತಿ, ಹಾಗೆಯೇ ಜೇನು ಸಾಕಾಣಿಕೆ, ಸುಗಂಧ ದ್ರವ್ಯ ಮತ್ತು ಇದು ಔಷಧಿ ಸಸ್ಯಗಳು, ಹೀಗೇ ಅನೇಕ ಎಲ್ಲ ಥರದ ತಾಂತ್ರಿಕತೆಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಸೊ ಇದು ನಾವೇನು ಪುಸ್ತಕದಲ್ಲಿ ಓದಿರ್ತೀವಿ ಅದನ್ನು ಇಲ್ಲಿ ನೋಡಿದಾಗ ನಮ್ಮ ತಾಂತ್ರಿಕತೆ ಮಟ್ಟ ಹೆಚ್ಚಾಗ್ತದೆ. ಸೊ ನಾನು ಇದು ಹಲವಾರು ತಂಡಗಳನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದೀನಿ. ಪ್ರತಿ ವರ್ಷ ಕೂಡ ಬರ್ತಾಯಿದ್ದೀನಿ. ಈ ವರ್ಷವೂ ಹಾಗೆಯೇ 40 ಜನದ ಶಿಬಿರಾರ್ಥಿಗಳೊಡನೆ ಇವತ್ತು ಬಂದಿದ್ದೀನಿ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡಿರ್ತೇವೆ. ಕೃಷಿ ಮೇಳದಲ್ಲಿ ನಾನಾ ರೀತಿಯಾದಂಥ ಯಂತ್ರೋಪಕರಣಗಳನ್ನು ಪರಿಚಯ ಮಾಡ್ಕೊಳ್ತಾ ಹೋದ್ವಿ. ಕೃಷಿಕರಿಗೆ ಉಪಯುಕ್ತ ಆಗುವಂಥ ನಾನಾ ರೀತಿಯಾದಂಥ ಒಂದು ಹೊಸ ವ್ಯವಸ್ಥೆಗಳನ್ನು ಈ ಬಾರಿ ಮಾಡಿರುವಂಥದ್ದು. ವಿಶೇಷವಾಗಿ ಕೀಟ ವಿಸ್ಮಯ ಎನ್ನುವಂಥ ನಿಟ್ಟಿನಲ್ಲಿ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಲಾಗಿದೆ. ಐ ಥಿಂಕ್ ಹೊಸ್ದು ಅಂದ್ಕೊಳ್ತೀನಿ ಈ ಬಾರಿ. ಈಗ ರೇಷ್ಮೆ ಹುಳ ಇದೆಯಲ್ವ, ಅದೇ ರೀತಿಯಾದಂಥ ಒಂದು ನಾನಾ ರೀತಿಯಾದಂಥ ಇಟ್ಟಿರುವಂಥ ಕೆಲಸ ಆಗ್ತಾಯಿದೆ. ಇದೇನು ಸೇಮ್ ರೇಷ್ಮೆ ಹುಳ ಇದೆಯಲ್ಲ ಅದೇ ರೀತಿಯಾದಂಥ ರೇಷ್ಮೆ ಉತ್ಪತ್ತಿ ಆಗುವಂಥದ್ದು. ಸಾಮಾನ್ಯವಾಗಿ ನೋಡೋದಾದರೆ ರೇಷ್ಮೆ ಹುಳದಿಂದ ಈ ರೀತಿಯಾದಂಥ ಗೂಡು ಆಚೆ ಬರುತ್ತೆ. ಅಂದರೆ 4 ಜ್ವರ, 3 ಜ್ವರ, 2 ಜ್ವರ ಎನ್ನುವಂಥ ರೂಪದಲ್ಲಿ ಏನಾಗುತ್ತೋ 4ನೇ ಜ್ವರಕ್ಕೆ ಬಂದಂಥ ಹುಳು ಅಂತಿಮವಾಗಿ ಈ ಗೂಡನ್ನು ಕಟ್ಟುತ್ತೆ. ಅದೇ ರೀತಿಯಾದಂಥ ವ್ಯವಸ್ಥೆ ಇರುವಂಥ ಒಂದು ಹುಳವನ್ನು ಇಲ್ಲಿ ಪರಿಚಯ ಮಾಡುವಂಥ ಕೆಲಸ ಆಗ್ತಾಯಿದೆ. ನಮ್ಮ ರಾಜ್ಯವನ್ನು ಹೊರತುಪಡಿಸಿ ಇತರ ರಾಜ್ಯಗಳು, ಕೆಲವೊಂದು ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ಈ ಹುಳವನ್ನು ಕೃಷಿಕ ರೂಪದಲ್ಲಿ ಬೆಳೆಯಲಾಗುತ್ತೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಇದನ್ನು ಪರಿಚಯ ಮಾಡುವಂಥ ಕೆಲಸ ಸದ್ಯಕ್ಕೆ ಕೀಟ ವಿಸ್ಮಯ ಜಾಗ ಏನಿದೆಯಲ್ಲ ಆ ಜಾಗದಲ್ಲಿ ಇರಿಸುವಂಥ ಕೆಲಸ ಆಗುತ್ತೆ. ಅಂತಿಮವಾಗಿ ಈ ಹುಳ ಇನ್ನೂ ದೊಡ್ಡ ರೂಪವನ್ನು ಪಡೆದುಕೊಂಡು ಈ ಗೂಡನ್ನು ಕಟ್ಟುತ್ತೆ. ಈ ಗೂಡಿನ ರೂಪದಲ್ಲಿ ಅಂತಿಮವಾಗಿ ರೇಷ್ಮೆ ರೂಪದಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೀರೆಗಳನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಮಾಮೂಲಿಯಾಗಿ ಈ ರೇಷ್ಮೆಯನ್ನು ಬಳಕೆ ಮಾಡ್ತಾರೆ. ರೇಷ್ಮೆ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಈ ಹುಳದ ಇದೆಯಲ್ಲ ಈ ಹುಳದ ರೂಪದಲ್ಲಿರುವಂಥ ಅಂತಿಮವಾಗಿ ಈ ರೇಷ್ಮೆ ಉತ್ಪತ್ತಿ ಆಗುತ್ತೆ. ಈ ರೇಷ್ಮೆಯನ್ನು ಕೂಡ ಸೀರೆಗಳಿಗೆ ಮಿಕ್ಸ್ ಆಗಿ ಬಳಕೆ ಮಾಡಲಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ಇರಿಸುವಂಥ ಜಾಗದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದೇ ಒಂದು ಸ್ಟಾಲ್ನಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಮಾತಾಡ್ತಾ ಹೋಗೋಣ. ಯಾವ ರೀತಿ ಉತ್ಪತ್ತಿ ಆಗುತ್ತೆ ಮತ್ತು ಜೊತೆಗೆ ಯಾವ ರೀತಿ ಉಪಯೋಗ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಹೊಸದಾಗಿರುವಂಥ ಹುಳವನ್ನು ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಅದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ರೇಷ್ಮೆ ಹುಳಕ್ಕೆ ಕಂಪೇರ್ ಮಾಡೋದಾದರೆ ಅದು ಯಾವ ಜಾತಿಯ ಹುಳ ಆಗಿರುತ್ತೆ, ಯಾವ ಭಾಗದಲ್ಲಿ ಆ ಹುಳಗಳನ್ನು ಬೆಳೆಯಾಗಿ ರೂಪದಲ್ಲಿ ತೆಗಿತಾರೆ ಅಂತ. ಇದನ್ನ ಸರ್ ಎರಿ ಸಿಲ್ಕ್ವಮ್ ಅಂತ ಕರೀತಾರೆ. ಇದು ಸಿಲ್ಕ್ವಮ್ದೇ ಒಂದು ಟೈಪ್. ಇದನ್ನ ಮೇನ್ ಆಗಿ ನಾರ್ತ್ ಈಸ್ಟರ್ನ್ ಸೈಡಲ್ಲಿ ಕಂಡುಬರುತ್ತೆ. ಇದು ನಮ್ಮದು ಇದರಲ್ಲಿ ಮಾರ್ಕೆಟಿಂಗ್ ಇಲ್ಲ, ಮತ್ತು ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಸೂಟೇಬಲ್ ಇರಲ್ಲ ಇದು ರೇರಿಂಗು. ಸೊ ಅದಕ್ಕೆ ನಮ್ಮ ಸೈಡ್ ರೇರ್ ಮಾಡಲ್ಲ. ಅಸ್ಸಾಂ, ಮೇಘಾಲಯ, ಮಿಜೋರಾಂ ಆ ಸೈಡ್ ತುಂಬ ರೇರ್ ಮಾಡ್ತಾರೆ. ನಮ್ಮ ಕ್ಲೈಮೇಟಿಗೆ ಹೊಂದಾಣಿಕೆ ಆಗಲ್ಲ, ಆ ಸದ್ಯಕ್ಕಂತೂ ಆಗ್ತಾ ಇಲ್ಲ. ಮತ್ತು ಅದರಿಂದ ಬರೋವಂಥ ಕಕೂನನ್ನು ಅಹಿಂಸಾ ಸಿಲ್ಕ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಆ ಮಾತ್ ಏನಿರುತ್ತೆ, ಆ ಚಿಟ್ಟೆ ಏನಿರುತ್ತೆ, ಅದು ಹೊರಗೆ ಬಂದಮೇಲೆ ನಾವು ಆ ಕಕೂನಿಂದ ದಾರ ತೆಗಿಯೋಕ್ಕೆ ಬಳಸ್ತೀವಿ. ಸೊ ಅದಕ್ಕೆ ಇದನ್ನ ಅಹಿಂಸಾ ಸಿಲ್ಕ್ ಅಂತ ಕರಿತೀವಿ. ಅಂದರೆ ನಾವು ಯಾವುದೇ ರೀತಿ ಹಾನಿ ಮಾಡ್ತಿಲ್ಲ. ಬಟ್ ಆದರೆ ಮಲ್ಬರಿಗೆ ಅಂತ ಬಂದರೆ ಮಾತು ಹೊರಗೆ ಬರೋಕ್ಕೂ ಮುಂಚೆನೇ ಕಕೂನ್ನ ಬಾಯ್ಲ್ ಮಾಡಿ ಅದು ಪ್ಯೂಪನ ಸಾಯಿಸಿ ಅದರಿಂದ ದಾರ ತೆಗಿತಿದ್ದೀವಿ.
ಸೊ ಅದೇ ಇದೆರಡರ ಮಧ್ಯೆ ಇರೋ ವ್ಯತ್ಯಾಸ. ಕೃಷಿ ಮೇಳದ ವಿಶೇಷತೆಯನ್ನು, ವಿಶೇಷವಾದಂಥ ಯಂತ್ರೋಪಕರಣಗಳು ಬಂದಿರುವಂಥದ್ದು, ಜೊತೆಗೆ ಕೀಟ ವಿಸ್ಮಯ ಎನ್ನುವಂಥದ್ದೇನು ಈ ಬಾರಿ ವಿಶೇಷವಾಗಿ ಇಲ್ಲಿ ಸ್ಟಾಲನ್ನು ಇರಿಸುವಂಥ ಕೆಲಸ ಏನಾಗಿದೆಯೋ ಅದರಲ್ಲಿ ಕೀಟಗಳು ಯಾವ ರೀತಿ ಉತ್ಪತ್ತಿ ಆಗ್ತವೆ, ಡಿಫ್ರೆಂಟ್ ಕೀಟಗಳೆಲ್ಲ ಹೇಗೆ ಸಮಾಜದಲ್ಲಿರುವಂಥದ್ದು, ಪ್ರಕೃತಿಯಲ್ಲಿರುವಂಥದ್ದು ಎನ್ನುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾನಾ ರೀತಿಯಾದಂಥ ಕೃಷಿಕ ಒಂದು ಇರುವಂಥ ಗಿಡಗಳಾಗ್ಬೋದು, ಹೊಸ ಉತ್ಪನ್ನಗಳು ಆಗ್ಬೋದು, ನಾನಾ ರೀತಿಯಾದಂಥ ಪರಿಚಯವನ್ನು ಈ ಬಾರಿಯ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡುವಂಥ ಸ್ಟಾಲ್ಗಳಲ್ಲಿ ತೋರಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತಿನಿಂದ ಆರಂಭ ಆಗಿ 16ನೇ ತಾರೀಕುವರೆಗೂ ಕೂಡ ಕೃಷಿ ಮೇಳ ಇರುವಂಥ ಕಾರಣದಿಂದಾಗಿ ಬರೋಬ್ಬರಿ 25ರಿಂದ 26 ಲಕ್ಷದ ಜನರು ಬರುವಂಥ ಸಾಧ್ಯತೆ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಆಯೋಜಕರ ಮಾತಾಗಿದೆ. ಒಟ್ಟಾರೆಯಾಗಿ ಕೃಷಿ ಮೇಳ ಪ್ರತಿ ಬಾರಿಯೂ ಕೂಡ ಆಯೋಜನೆ ಆಗುತ್ತೆ. ನವೆಂಬರ್ ತಿಂಗಳಂತ ಬಂದಾಗ ಇಡೀ ಒಂದು ರಾಜ್ಯದಲ್ಲೇ ಉತ್ತಮವಾದಂಥ ಜನ ಸಂದಣಿ ಸೇರುವಂಥ ಕೃಷಿ ಮೇಳ, ಇದು ಅಟ್ರಾಕ್ಟ್ ಆಗಿರುವಂಥ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥ ಜಾಗಗಳಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಲಾಗ್ತಾ ಇದೆ. ರೈತರು ಭಾಗಿಯಾಗ್ತಾ ಇದ್ದಾರೆ, ಕೃಷಿಕ ಯಂತ್ರೋಪಕರಣಗಳು ಬೇಕಾಗಿರುವಂಥ ಗ್ರಾಹಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಕೃಷಿ ಮೇಳವನ್ನು ನೀವು ಕೂಡ ಭಾಗಿಯಾಗಿ ಸದುಪಯೋಗ ಪಡಿಸ್ಕೊಳ್ಬಹುದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸುದ್ದಿಯನ್ನು ನಾನು ಇವತ್ತು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇನೆ.